ಆ ಶಾಸಕನು ನಮ್ಮ ಕುಲ ಬಾಂಧವನಾಗಿದ್ದರೆ ನೀವು ಈ ರೀತಿ ನಡ್ಕೊಂತಿದ್ರ? ಕುದಿತದ ರಕ್ತ ಬರೀ ಒಂದು ಅಡಿ ಗೆನಿಮೆಗೋಸ್ಕರ ಸುಪ್ರೀಂ ಕೋರ್ಟ್ ಹೋಗಿರೋದು ನಮ್ಮ ಕುಲ, ನಮ್ಮ ಒಕ್ಕಲಿಗರ ಕುಲ. ಒಂದಡಿ ಜಾಗ ಬಿಡಲ್ಲ ನಮ್ಮ ಅಣ್ಣ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅವ್ರಿಗೂ ಜಗಳ ಮಾಡವ್ರೆ. ಸರ್ಕಾರಿ ಪ್ರೋಗ್ರಾಮ್ ಸರ್ಕಾರಿಯವ್ರು ಮಾಡ್ಕೋತಾರೆ. ನಿಮ್ಗೆ ಇಷ್ಟ ಇದು ಪಾರ್ಟಿಸಿಪೇಟ್ ಮಾಡಿ, ಇಲ್ಲ ಸುಮ್ಮನೆ ಮನೇಲಿರ್ರಿ. ಐ ಡೋಂಟ್ ವಾಂಟ್ ಟು ಪ್ರೊನೌನ್ಸ್ ದಟ್ ಅಹಿಂದ ಅನ್ನೋದು. ಈಗ ನಮ್ಮ ಶಾಸಕ, ನಮ್ಮ ಕಾಂಗ್ರೆಸ್ನ ಶಾಸಕ ಇಲ್ಲಿ ಮಾತಾಡ್ಬಿಟ್ಟು ಬೆಂಗಳೂರು ಕೊಟ್ಟೋಗ್ತೀರ ಸ್ವಾಮಿ. ಚಿಕ್ಕಬಳ್ಳಾಪುರ ನಮ್ಮಂತವ್ರು ಬದುಕ್ತಾ ಇದ್ದೀರಿ ಒಕ್ಕಲಿಗರು ಇಲ್ಲಿ. ನಾವು ಯಾಕೆ ಕಿತ್ತಾಡ್ಬೇಕು ಸ್ವಾಮಿ? ನಾನು ಇಷ್ಟೆಲ್ಲ ಮಾತಾಡೋದು ಒಂದೇ ನಮ್ಮ ಕುಲದ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇವತ್ತು ಒಕ್ಕಲಿಗರ ನೀವು ಸರಿಯಾದ ಒಕ್ಕಲಿಗರು ಬಿಡ್ರಿ ನೀವು ಅಂತ ಕೇಳ್ತಾರಲ್ಲ, ನಮ್ಗೆ ಎಷ್ಟು ಬೇಜಾರಾಗಬೇಕು. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಚಿಕ್ಕಬಳ್ಳಾಪುರ ನಗರ ಪ್ರದೇಶದಲ್ಲಿ ಇರ್ತೀನಿ. ನಾನೊಬ್ಬ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತ. ನಾವು ಒಕ್ಕಲಿಗ ಸಮುದಾಯದಿಂದ ಒಂದು ಪ್ರೆಸ್ ಮೀಟ್ ಕೊಡೋಣ ಅನ್ನೋ ಉದ್ದೇಶದಿಂದ ಈ ಕೆಂಪೇಗೌಡರ ಜಯಂತಿ ಅನ್ನೋದು ಬರೋದಕ್ಕಿಂತ ಒಂದು ವಾರದ ಹಿಂದಲೇ ತಮಗೆ ಸ್ವಲ್ಪ ಬ್ರೀಫ್ ಮಾಡಿಬಿಡ್ತೀನಿ. ಕಾರಣ ಏನಂದರೆ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವಿದ್ರೂ ಕೂಡ ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡಬೇಕಾಗ್ತದೆ. ನಾವು ಒಂದು ವಾರದ ಹಿಂದಗಡೆ ಬಿಡದಿ ಒಂದು ಪ್ರೋಗ್ರಾಮ್ ನಡೆಯೋಕ್ಕೆ ಮುಂಚೆ ಆ ಟೌನ್ಶಿಪ್ಪನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಒಂದು ಸಭೆ ನಡೆದುಕೊಂಡು ಏನೋ ಮಾಡ್ತಾರೆ JDS ಅವರು NDA ಅವರು ಸೇರಿಕೊಂಡು. ಅದರ ತದ್ವಿರುದ್ಧವಾಗಿ ವಿರುದ್ಧ ಅನ್ನೋದಕ್ಕಿಂತ ರೈತರ ಪರವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅದು ರಾಜಕೀಯವಾದ ಸ್ಟೇಟ್ಮೆಂಟ್. ಅದು ಅವ್ರು ಭಾರಿ ಸಿಂಪಲಾಗಿ ಕೇಳ್ತಾರೆ. ಅದನ್ನು ಅವರು ಎಲಾಬ್ರೇಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ, ಆಡು ಭಾಷೆಯಲ್ಲಿ ನಾವು ಜೋರಾಗಿ ಮಗನೇ ಅಂದಾಗ ಒಂಥರ ವಿಷಯ ಒಂಥರ ಏನಪ್ಪ ಹಿಂಗೆ ಜೋರಾಗಿ ಮಾತಾಡ್ತಾನೆ ಅಂತಾರೆ. ಅದೇ ಏನಪ್ಪ ಮಗ ಚೆನ್ನಾಗಿದೆಯಾ ಅಂದಾಗ ಒಂಥರ ಕೂಲಾಗಿ ತಗೋತಾರೆ. ಈ ರೀತಿಯಲ್ಲಿ ಅವರು ಸ್ವಾಮಿ ನೀವು ತಗೊಂಡ್ರೆ 36 ಎಕರೆ ಯಾವುದ್ರಲ್ಲಿ ಬೆಳೆಸಿದ್ರಿ ಏನು ಕತೆ ಅಂತ ಅವ್ರು ಮಾತಾಡೋ ಶೈಲಿನೇ ಹಾಗೆ. ಅದನ್ನ ಶೈಲಿ ಆ ಥರ ಇರುತ್ತೆ. ಬಟ್ ಅದ್ರಲ್ಲಿ ಸ್ವಾರ್ಥ ಇರಲ್ಲ. ರೈತರ ಪರವಾಗಿ ಮಾತಾಡ್ತಾರೆ ಅವರು. ಅದನ್ನು ಇವರು ಅಜೆಂಡಾ ಇಟ್ಕೊಂಡು ಕೆಂಪೇಗೌಡ ಜಯಂತಿ ಮಾಡೋಕ್ಕಿಂತ ಪೂರ್ವಭಾವಿ ಸಭೆಯಲ್ಲಿ ನಾನು ಅಟೆಂಡ್ ಆಗ್ತೀನಿ. ಬೀಂಗ್ ಎ ಒಕ್ಕಲಿಗ ನಮ್ಮ ಜನಾಂಗದ ಪರವಾಗಿ ನಾವು ಒಂದು ಅಟೆಂಡ್ ಆಗ್ತೀವಿ. ಆ ಸಭೆಯಲ್ಲಿ ಮೈನ್ ಡಯಾಸಲ್ಲಿ ಕೂತಿರ್ತಕ್ಕಂಥ ನನ್ನ ಕಾಂಗ್ರೆಸ್ನ ನಾಯಕರು ಬೆರಳಿಗೆಯಷ್ಟು ಜನ ಮಾತ್ರ ಇರ್ತಾರೆ. ಆ ಸಭೆಯ ಉದ್ದೇಶ, ಆ ಸಭೆಯಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಆ ಸಭೆಯಲ್ಲಿರ್ತಕ್ಕಂಥ 2-3 ಲೀಡರ್ಗಳು ನಾನು ಕಂಡಾಗ ಅವ್ರ ಕಡೆಯಿಂದ ಯಾವುದೇ ಭಾವನೆಗಳು ನನಗೆ ವ್ಯಕ್ತ ಆಗೋದಿಲ್ಲ. ಆ ಕ್ಷಣದಲ್ಲೇ ನಾನು ನಿರ್ಧಾರ ಮಾಡ್ತೀನಿ, ಇದೇನೋ ಸಮಥಿಂಗ್ ಈಸ್ ಗೋಯಿಂಗ್ ಟು ಫಿಶಿ ಅಂತ ನನಗೆ ಅನಿಸುತ್ತೆ. ಆ ಸಭೆಯಲ್ಲಿ ಮಧ್ಯದಲ್ಲಿ ಎದ್ದು ಹೊರಟು ಬರ್ತೀನಿ. ಹೊರಟು ಬಂದ ತದನಂತರ ನಾನು ನಮ್ಮ ಸಮುದಾಯದ ಪ್ರಮುಖರಿಗೆ ಯಾರಿಗೂ ಒಬ್ಬರು ಫೋನ್ ಮಾಡ್ತೀನಿ. ಈ ಕೆಂಪೇಗೌಡರ ಜಯಂತಿ ದಿನ ಏನೋ ನಡೆಯುತ್ತಿದೆ ಕಾರ್ಯಕ್ರಮ, ಸ್ವಲ್ಪ ಹುಷಾರಾಗಿರ್ಬೇಕು, ನಾವು ಸ್ವಲ್ಪ ಪ್ರಬುದ್ಧರಾಗಿ ಸ್ವಲ್ಪ ಕಾರ್ಯ ಮಾಡಬೇಕು ಅಂತ ಯೋಚನೆ ಮಾಡಿ ಅಲ್ಲಿ ಕನ್ಕ್ಲೂಡ್ ಮಾಡ್ತೀವಿ. ತದನಂತರ ಇವರು ಆವತ್ತಿನ ದಿನದಲ್ಲಿ ಆ 2 ಶಂಕುಸ್ಥಾಪನೆ ಪ್ರೋಗ್ರಾಮ್ ಬಂದ ನಂತರ ಅವರು ಸ್ವಲ್ಪ ಲೇಟಾಗಿ ಬಂದು ನಮ್ಮ ಪ್ರೊಸೆಷನಲ್ಲಿ ಜಾಯ್ನ್ ಆಗ್ತಾರೆ. ಆ ಜಾಯ್ನ್ ಆದಾಗ ಒಬ್ಬ ವ್ಯಕ್ತಿ ಜಿಲ್ಲಾಧಿಕಾರಿಗೆ ಮುಂದೆ ಹೋಗ್ತಾ ಇರ್ತಾರೆ. ಶಾಸಕರು ಹಿಂದೆ ಜಾಯ್ನ್ ಆಗ್ತೀವಿ ನಾವು, ನಮ್ಮ ಟೀಮ್ ನಮ್ಮ 4 ಜನ ನಿಂತರಲ್ಲ ಅನ್ಸುತ್ತಾಗ ಜಾಯ್ನ್ ಆಗ್ತೀವಿ. ಒಬ್ಬ JDSನ ನಾಯಕ ಅವಾಚ್ಯ ಶಬ್ದದಿಂದ ಆಗಲೇ ಸ್ಟಾರ್ಟ್ ಮಾಡ್ತಾನೆ. ಆ ಕ್ಷಣಕ್ಕೆ ನಾನು ಜಿಲ್ಲಾಧಿಕಾರಿಗೆ ಗಮನಕ್ಕೆ ತರ್ತೀನಿ, ಸ್ವಾಮಿ ಇವನು ಭಾರಿ ಇದು ಮಾಡ್ತಾ ಇದ್ದಾನೆ, ಇದು ಪ್ರೊಸೆಷನ್ ಕೆಡಿಸ್ತಾ ಇದ್ದಾನೆ, ಸ್ವಲ್ಪ ಅದು ಮಾಡಿ ಅಂದಾಗ ಪೊಲೀಸರನ್ನು ಅಡ್ಡಗಾಡ್ತಾರೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿರಿ. ಇದು ನಾನು ಕನ್ಕ್ಲೂಡ್ ಮಾಡ್ತೀನಿ. ಈಗ ಈ ಸಭೆಯಲ್ಲಿ ಡಯಾಸ್ ಹತ್ತೋಕ್ಕಿಂತ ಮುಂಚೆನೇ ಪ್ರಾರಂಭ ಆಗುತ್ತೆ. ಅಲ್ಲಿ ಡಯಾಸ್ ಹತ್ತೋಕ್ಕಿಂತ ಮುಂಚೆನೇ ಅಲ್ಲಿ ನಾಡಗೀತೆ ನಡೀತಾ ಇರ್ತದೆ. ಶ್ರದ್ಧಾ ಭಕ್ತಿಯಿಂದ ಅದನ್ನ ನಾಡಗೀತೆ ಮುಗಿಯೋರಲ್ಲಿ ಓಪನಲ್ಲಿ ನಿಂತಿರ್ತಾರೆ. ಅದಾದ ನಂತರ ಒಳಗೆ ಹೋಗ್ತಾರೆ. ತಮ್ಮ ಆಸೆನ ಸ್ವೀಕಾರ ಮಾಡಿದ ತಕ್ಷಣ ಸ್ಲೋಗನ್ ಸ್ಟಾರ್ಟ್ ಆಗುತ್ತೆ. ನಾನು ನಮ್ಮ ಸಮುದಾಯನ ಕೇಳೋದು ಇಷ್ಟೇ, ನೀವು ಇಷ್ಟು ಜನ ನಾಯಕರಿದ್ದೀರಲ್ವಾ, ನೀವು ಮಾಸ್ ಲೀಡ್ರ್ ಅಂತ ಹೇಳ್ಕೊಳ್ತೀರಿ, ಎಲ್ಲ ಹೇಳ್ತೀರಿ. ಇಷ್ಟು ಜನ ನೀವು ಡಯಾಸ್ ಮೇಲೆ ಕೂತಿರ್ಬೇಕಾದ್ರೆ ಒಬ್ಬ ಅಹಿಂದ ಹುಡುಗ, ಐ ಡೋಂಟ್ ವಾಂಟ್ ಟು ಪ್ರೊನೌನ್ಸ್ ದಟ್ ಅಹಿಂದ ಅನ್ನೋದು. ಈಗ ನಮ್ಮ ಶಾಸಕ, ನಮ್ಮ ಕಾಂಗ್ರೆಸ್ನ ಶಾಸಕ ಅಹಿಂದ ಅನ್ನೋದು ಬಂದ್ಬಿಟ್ಟು ಬಿಡ್ರಿ, ಅದನ್ನು ತೊಳ ಮಾಡ್ಕೊಂಡು ಹೋಗೋದು ಬೇಡ. ನಮ್ಮ ಕಾಂಗ್ರೆಸ್ನ ಶಾಸಕ ಒಬ್ಬ ಅಧ್ಯಕ್ಷನಾಗಿ ಬಂದು ಕೂತ್ಕೊಂಡಾಗ ಅಷ್ಟು ದೊಡ್ಡ ಮುತ್ಸದಿಗಳು ಕೂತಿರ್ತೀರ. ನಿಮ್ಗಳಿಗೆ ಕನಿಷ್ಠ ಪಕ್ಷ ಅಲ್ಲಿರ್ತಕ್ಕಂಥ ಇವ್ರನ್ನ ಕ್ರೌಡ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಯಾವ ಸೀಮೆ ನಾಯಕರು? ನೀವು ಯಾವ ಸೀಮೆ ದೊಡ್ಡ ಮನುಷ್ಯರು? ನೀವು ಮಕ್ಕಳು ಅಂತೀರಾ, ಕಾರ್ಯಕರ್ತರನ್ನ ಮಕ್ಕಳ ಥರ ನಾವು ಬಿಡ್ಕೊತೀವಿ ಅಂತೀರಾ, ನಮ್ಮ ಪಕ್ಷದ ಸೈನಿಕರು ಅಂತೀರಾ. ಪಕ್ಷದ ಸೈನಿಕರನ್ನ ನೀವು ಮಕ್ಕಳನ್ನ ಕನಿಷ್ಠ ಪಕ್ಷ ಒಂದು ಇಶಾರನಲ್ಲಿ ನಿಲ್ಲಿಸ್ರಿ, ಅವರು ನಮ್ಮ ಗೌರವಾನ್ವಿತ ಶಾಸಕರಾಗಿದ್ದಾರೆ, ಹುಡುಗ ಇದ್ದಾನೆ, ಇನ್ನು ನಾವು ಅದಿರಿ ಅಸಭ್ಯವಾಗಿ ಮಾತಾಡಬಾರ್ದು ಅಂತ ಹೇಳಿಕೆ ಒಬ್ಬರಾದ್ರೂ ಕೊಡ್ಬೋದಾಗಿತ್ತಲ್ಲ. ಆಯಿತು, ನೀವು ಅದನ್ನು ಮಾಡೋಕ್ಕಾಗಲಿಲ್ಲ, ನಾವು ನೋಡ್ತಾನೇ ಇದ್ದೀವಿ. ನಮಗೆ ನಾವು ಬೆರಳಿನ ಎಷ್ಟು ಜನ ಇದ್ದೀವಿ. ನನಗಿದು ಗೊತ್ತಿದ್ದು ಸಹ ನಾನೇ ತಪ್ಪು ಮಾಡಿದೆ ನನಗೊಂದು ಸಲ ಭಾವನೆ ಆಗುತ್ತೆ. ನನಗೆ ಗೊತ್ತಿತ್ತು ಏನೋ ಅಚಾತುರ್ಯ ಆಗುತ್ತೆ ಅಂತ ನಾನು ಪ್ರಿಪೇರ್ ಆಗಬೇಕಾಗಿತ್ತು ಅಂತ ನಾನೇ ಕ್ವಶನ್ ಮಾಡ್ಕೊತೀನಿ. ಅದಕ್ಕೂ ನಮ್ಮ ಬೆರಳಿನ ಯುವಕರು ಎಲ್ಲ ನಾವಲ್ಲೇ ನಮ್ಮ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಈ ಒಂದು ಪೊಲೀಸ್ ಇದ್ದರೂ ಸಹ ನಮ್ಮ ಶಾಸಕನ ಪ್ರೊಟೆಕ್ಟ್ ಮಾಡ್ಕೊಂಡು ನಮ್ಮ ಪ್ರಥಮ ಕರ್ತವ್ಯ. ನೀವೊಬ್ಬರೂ ಯಾರು ಮುತ್ಸದಿಗಳು ಒಬ್ಬರು ಎದ್ದೇಳಲಿಲ್ಲ.
ಅವ್ರು ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಬಿ ಜೆ ಪಿಯವರಾಗಿರ್ಬೋದು, ಜೆ ಡಿ ಎಸ್ ಅವರಾಗಿರ್ಬೋದು. ಒಬ್ಬ ಒಕ್ಕಲಿಗ ಸಮುದಾಯದ ಲೀಡ್ರ್ ಎದ್ಬಿಟ್ಟು ಯಾವುದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದು ಹಾಳಾಗೋಗ್ಲಿ ರೀ, ಅದು ಹಾಳಾಗೋಗ್ಲಿ, ಬಿಟ್ಬಿಡ್ರಿ, ನಿಮ್ಮ ಕೈಲಾಗಲಿಲ್ಲ, ನೀವು ಒಪ್ಕೊಂಬಿಡ್ರಿ. ಜಿಲ್ಲಾಧಿಕಾರಿ ರೀ, ಜಿಲ್ಲಾ ದಂಡಾಧಿಕಾರಿ, ಆತನ ಪರಿಸ್ಥಿತಿ ಹೆಂಗಿತ್ತು ಅಂತ ನಾನು ಭಾರಿ ಹತ್ತಿರದಿಂದ ನೋಡಿದೆ. ಆತನ ದುರಾದೃಷ್ಟ ಏನಂದರೆ ಆತ್ಮ ಒಬ್ಬ ಒಕ್ಕಲಿಗ ಸಮುದಾಯದ ಸೇರಿರೋದ್ರಿಂದ ಆ ಕಡೆ ಅವ್ರನ್ನೂ ಬೈಯೋಂಗಿಲ್ಲ, ಈ ಕಡೆ ಇವ್ರನ್ನೂ ಬೈಯೋಂಗಿಲ್ಲ. ಅದನ್ನ ಕೈ ಎತ್ತು ಮುಗಿತಾನಲ್ರಿ ಕ್ರೌಡ್ಗೆ. ನೀವು ಯಾವ ಪ್ರಕಾರವಾದ ಕ್ರೌಡ್ನ ಸೇರಿಸಿದ್ರಿ ಅಲ್ರಿ? ಅವ್ರು ನಿಜವಾದ ಒಕ್ಕಲಿಗರು ಹೇಳ್ರಿ ಆ ಕ್ರೌಡಲ್ಲಿ ಇದ್ದವರು. ನಾನು ಪ್ರಶ್ನೆ ಮಾಡ್ತೀನಿ ನಿಮ್ಮನ್ನ, ಹಿರಿಯ ನಾಯಕರು ನಾನು ಪ್ರಶ್ನೆ ಮಾಡ್ತೀನಿ. ಬೇರೆ ಸಮುದಾಯದವರು, ಆ ಸಮುದಾಯದವ್ರ ನಾಯಕರ ನೀವು ಹೋಗಲಿ. ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾಯಿದ್ದೆ, ತಂದೆ ಕುತ್ಕೊಳ್ಳಲ್ವೇನ್ರಿ? ಅದು ಹಾಳಾಗೋಗ್ಲಿ. ಪಾಪ ಕೈ ಮುಗಿದು ಕೇಳ್ತಾರಲ್ರಿ ಅವ್ರು ಜಿಲ್ಲಾ ದಂಡಾಧಿಕಾರಿ. ಆ ಮನುಷ್ಯ ಒಂದು ನಿಮಿಷ ಮನಸ್ಸು ಮಾಡಿ ಇವ್ರನ್ನೆಲ್ಲ ಒಳಗೆ ಹಾಕಿರೋದಿದೆ 2 ಕ್ಷಣದಲ್ಲಿ ಹಾಕಿರೋರು. ಅದಕ್ಕೂ ಅದನ್ನ ಭಾರಿ ನಿಬ್ಬರವಾಗಿ ಕುತ್ಕೊಂಡು ಅದನ್ನ ರಿಕ್ವೆಸ್ಟ್ ಮಾಡ್ತಾನೆ. ಆ ಹೆಣ್ಣು ಮಗಳು ತಹಸೀಲ್ದಾರು, ನೀವು ವಿಡಿಯೋದಲ್ಲಿ ನೋಡ್ಬೋದು, ಕೈ ಮುಗಿದು ಕೇಳ್ಕೊಂತಾಳೆ, ದಯವಿಟ್ಟು ಇದು ಸರ್ಕಾರಿ ಪ್ರೋಗ್ರಾಮ್, ದಯವಿಟ್ಟು ಇದು ಸರ್ಕಾರಿ ಇದು ದಯವಿಟ್ಟು ನೀವು ಡಿಸ್ಟರ್ಬ್ ಮಾಡಬೇಡ್ರಿ ಅಂತ. ನಾನು ಇನ್ನೊಂದು ಮುಂದೆ ಹೆಜ್ಜೆ ಮುಂದೆ ಹೋಗಿ ಕೇಳ್ತೀನಿ ನಿಮ್ಮನ್ನು. ಒಕ್ಕಲಿಗರಿಗೂ ಕೆಂಪೇಗೌಡರ ಸಂಬಂಧ ನಾವು ಮನೆಯಲ್ಲಿ ಮಾಡ್ಕೋಬೇಕು. ಅದನ್ನು ಸರ್ಕಾರಿ ಪ್ರೋಗ್ರಾಮ್ ಏನು ನಮಗೆ ಸಂಬಂಧ ಏನು? ಸರ್ಕಾರಿ ಪ್ರೋಗ್ರಾಮ್ ಸರ್ಕಾರಿಯವ್ರು ಮಾಡ್ಕೋತಾರೆ. ನಿಮ್ಗೆ ಇಷ್ಟ ಇದು ಪಾರ್ಟಿಸಿಪೇಟ್ ಮಾಡಿರಿ, ಇಲ್ಲ ಸುಮ್ಮನೆ ಮನೇಲಿರ್ರಿ. ಅದು ಬಿಟ್ಬಿಟ್ಟು ಎಲ್ಲ ಕುಂಭಮೇಳ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಪ್ರಿಪೇರ್ ಮಾಡ್ಕೊತೀರಿ. ಪ್ರಿಪೇರ್ ಮಾಡ್ಕೊಂಡು ಬಂದು ಅಲ್ಲಿ ಅಸಭ್ಯವಾಗಿ ನಮ್ಮ ಶಾಸಕನ ಅವಮಾನ ಮಾಡ್ತೀರ. ಒಂದು ವೇಳೆ ಆ ಶಾಸಕನು ನಮ್ಮ ಕುಲಬಾಂಧವನಾಗಿದ್ದರೆ ನೀವು ಈ ರೀತಿ ನಡ್ಕೊತಿದ್ರ? ಒಂದು ವೇಳೆ ನಮ್ಮ ಶಾಸಕನು ನಮ್ಮ ಒಕ್ಕಲಿಗ ಸಮುದಾಯನಾಗಿ ಕುಮಾರಸ್ವಾಮಿ ಅವರು ಏನಂದಿದ್ರೆ ನೀವು ಈ ರೀತಿ ನಡ್ಕೊತಾ ಇದ್ರಾ? ಇವೆಲ್ಲ ಪ್ರೀ ಪ್ಲಾನ್ ತಾನೆ. ಸಣ್ಣ ಮಗುನ ಕೇಳ್ರಿ ಹೇಳ್ತದಲ್ರಿ, ಏನು ಸಾಧನೆ ಮಾಡೋಕೊಂಡಿದ್ದೀರಿ ನೀವು? ಚಿಕ್ಕಬಳ್ಳಾಪುರದ ಹಿಸ್ಟ್ರಿನಲ್ಲಿ 1970ರ ದಶಕದಲ್ಲಿ ಸಿ ವಿ ವೆಂಕಟರಾಯಪ್ಪನವರೊಂದು ದೊಡ್ಡ ಮುತ್ಸದಿ ಬಲಜಿಗರಲ್ಲಿ, ಕುಪ್ಪಳ್ಳಿ ಪಿಳ್ಳಪ್ಪನವರು ಒಕ್ಕಲಿಗರ ಸಮುದಾಯ ದೊಡ್ಡ ಮುತ್ಸದಿಗಳು ಇಬ್ಬರು. ಅವರಿಬ್ಬರು ಚುನಾವಣೆ ನಿಂತ್ಕೊಂಡು ಒಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ. ಸಹಜ ಸೋಲು ಗೆಲುವು. ಅವತ್ತು ನಿಂತಿದ್ದು ಜಗಳ ನಮ್ಮದು ಸಮುದಾಯ ಎರಡೂ. ಇವತ್ತವರೆಗೂ ನಾವು ಭಾರಿ ಕ್ಲೀನಾಗಿ ಜೀವನ ಮಾಡ್ಕೊಂಡ್ಬರ್ತಾ ಇದ್ವಿ. ಯಾಕ್ರಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಿ ನೀವು? ನೀವು ಯಾರಾದರೂ ವಾಸ ಮಾಡ್ತಾಯಿದ್ರಿ ಟೌನಲ್ಲಿ ವಾಸ ಮಾಡೋಂಥ ಜನ ಮಾಡ್ತಾರಲ್ರಿ ಇದನ್ನು. ನಾವು ಇವತ್ತು ಎದುರುಗಡೆ ಬಿದ್ದರೆ ಕೈ ಮುಗಿದು ನಮಸ್ಕಾರ ಆಗ್ತೀವಿ. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಆ ಮನುಷ್ಯನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿರಲ್ರಿ. ಯುವಕ ರೀ ಮನುಷ್ಯ, ಬೇರೆ ಸಮುದಾಯದ ಹುಡುಗ, ಯುವಕ ಮನುಷ್ಯ, ಕುದಿತದ ರಕ್ತ, ಬರೀ ಒಂದಡಿ ಗೆಲ್ಮೆಗೋಸ್ಕರ ಸುಪ್ರೀಂ ಕೋರ್ಟ್ ಹೋಗಿರೋದು ನಮ್ಮ ಕುಲ, ನಮ್ಮ ಒಕ್ಕಲಿಗರ ಕುಲ. ಒಂದಡಿ ಜಾಗ ಬಿಡಲ್ಲ ನಮ್ಮ ಅಣ್ಣ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ವರೆಗೂ ಜಗಳ ಮಾಡವ್ರೆ. ಅಂತ ಅದನ್ನು ಆ ವ್ಯಕ್ತಿ ಆತನ ನೀಚವಾಗಿ ನೀವು ಅದನ್ನು ಪರ್ಸ್ನಲ್ ಅಸಾಸಿನ್ ಮಾಡಿದ್ರೆ ಯಾವ ವ್ಯಕ್ತಿ ಕೂತ್ಕೊಂಡಿರ್ತಾನೆ? ಅದಕ್ಕೂ ತಾಳ್ಮೆಯಿಂದ ಕೂತಿರ್ತಕ್ಕಂಥ ಮನುಷ್ಯನ ಸಭೆ ಮುಗಿಸ್ತಾನೆ, ಎದ್ದೋಗೋದು. ನಾವು ಎಷ್ಟೋ ರಿಕ್ವೆಸ್ಟ್ ಮಾಡ್ತೀವಿ, ಕರ್ಸ್ಕೊಂಬಿಡೋಣ, ಕರ್ಕೊಂಡು ಹೋಗ್ಬಿಡೋಣ, ಯಾಕೆ ಬೇಕು ಸುಮ್ಮನೆ, ಅದೊಂದು ಸುಮ್ಮನೆ ಅಸಹ್ಯ ಆಗುತ್ತಲ್ಲ ಅಂತ. ನಾನು ಇಷ್ಟೆಲ್ಲ ಮಾತಾಡೋದು ಒಂದೇ, ನಮ್ಮ ಕುಲದ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇವತ್ತು ಒಕ್ಕಲಿಗರ ನೀವು ಸರಿಯಾದ ಒಕ್ಕಲಿಗರು ಬಿಡ್ರಿ ನೀವು ಅಂತ ಕೇಳ್ತಾರಲ್ಲ, ನಮಗೆಷ್ಟು ಬೇಜಾರಾಗಬೇಕು. ಆದ್ದರಿಂದ ನಾವು ಇವತ್ತೂ ನಾನು ನಮ್ಮ ಶಾಸಕರಿಗೆ ನಾನು ಈ ನಿಮ್ಮ ವಾಹಿನಿ ಮೂಲಕ ಅವ್ರನ್ನ ಕ್ಷಮೆ ಕೇಳ್ತೀನಿ. ವಯಸ್ಸಲ್ಲಿ ಚಿಕ್ಕವನಾದರೂ ನಾನು ದೊಡ್ಡವನಾದರೂ ಅದನ್ನು ನಿಜವಾಗ್ಲೂ ನಾನು ಕ್ಷಮೆ ಕೇಳ್ತೀನಿ. ಆತನ ಒಂದು ಸಂಯಮ, ಆ ಸಭೆಯಲ್ಲಿ ಆತನ ತೋರಿಸಿರ್ತಕ್ಕಂಥ ಸಂಯಮ, ಹೊರಗಡೆ ಹೋಗ್ಬೇಕಾದ್ರೆ ನೀವು ತಾತ್ಸಾರ ಕಿಂಡಲ್ ಮಾಡ್ತೀರಲ್ರಿ. ಅದ್ಯಾರೋ ಪಾಪ ನಿಮ್ಮ ಪತ್ರಿಕಾ ಮಾಧ್ಯಮಗಳು ಕೇಳ್ತಿದ್ದು, ತೊಡೆ ತಡ್ತಾ ಇದ್ದ, ಮೀಸೆ ಕಿತ್ತಾ ಇದ್ದ. ಸಿ ಈಸ್ ಎ ಯಂಗ್ ಪರ್ಸನ್, ಈಸ್ ಎ ಸ್ಮಾಲ್, ಅವ್ನು ಇನ್ನೂ ಚಿಕ್ಕ ಹುಡುಗ ಆತನು. ನೀವು ಅದು ಹೊಟ್ಟೆ ಉರಿ ಅಲ್ವಾ? ಚಿಕ್ಕ ಹುಡುಗ ಎಮ್ ಎಲ್ ಆಗ್ಬಿಟ್ನಲ್ಲ, ಯಾವುದೋ ಹಿಂದ ಅನ್ನೋದಂತ ಬೇರೆ ಕಮ್ಯುನಿಟಿ ಇದಾಗ್ಬಿಟ್ಟಲ್ಲ. ಯಾಕೆ ಅಂತ ತಾತ್ಸಾರ ಮಾಡ್ತೀರಿ? ಮಾಡಲಿ ಬಿಡ್ರಿ, ನೀವು ಹೆಲ್ದಿಯಾಗಿ ಫೈಟ್ ಮಾಡಿರಿ. ನಿಮ್ಗೆ ಇನ್ನೂ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಚಿಕ್ಕಬಳ್ಳಾಪುರದ 2,10,000 ಜನ ಓಟಲ್ಲಿ 40ರಿಂದ 46 ಸಾವಿರ ಒಕ್ಕಲಿಗರಿದ್ದಾರೆ, 40ರಿಂದ 41,042 ಸಾವಿರ ಬಲ್ಜಿಗರಿದ್ದಾರೆ, 65 ಸಾವಿರ ಸಂಖ್ಯೆ SC/ST ಕೂಡಿದ್ರೆ 1,60,000 ಆಗುತ್ತೆ. ಮಿಕ್ಕಿದ ಬಿಡಿ ಎಲ್ಲ ಕ್ಯಾಸ್ಟ್ಗಳು ಅದನ್ನು. ಯಾಕ್ರಿ ಹಿಂಗೆ ಒದ್ದಾಡಿ ಸಾಯ್ತಿದ್ದೀರಾ? ನೀವು ಒಂದು ರೀತಿಯ ಕಾಂಪಿಟೇಷನ್ ಮಾಡಿ ಹೋಗ್ತಾವನೆ ಮನುಷ್ಯ ಕನ್ಕ್ಲೂಡ್ ಮಾಡಿ ಧೈರ್ಯವಾಗಿ. ಸಣ್ಣ ತಪ್ಪು ಹುಡುಕ್ತೀರಾ. ಕೃಷ್ಣ ದೇವರಾಯ ತೊಗೊಂಬರ್ಬಾರ್ದು, ತಪ್ಪೇನು? ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳ್ತೀವಪ್ಪ, ತಪ್ಪು ಅದರಲ್ಲೇ ತಪ್ಪೇನಿಲ್ವಲ್ಲ? ಅದ್ರ ಜೊತೆ ನಮ್ಮ ಭಾರತ ದೇಶ ನಾವು ಸಂವಿಧಾನ ಇದ್ದರೆ ನಾವು ಹೇಳ್ತೀವಿ, ಕೃಷ್ಣ ದೇವರಾಯ ಹೆಸರು ಹೇಳ್ಬಿಟ್ಟ, ಬಲ್ಜಿಗರ ಹೆಸರು ಹೇಳ್ಬಿಟ್ಟು ನಮ್ಮ ಮಕ್ಕಳಿಗೆ ಏನು ಇವೆಲ್ಲನೂ ಸ್ಮಾಲ್ ಅಂದರೆ. ಅದೇ ಸಂದರ್ಭದಲ್ಲಿ ಒಬ್ಬ ನಾಯಕ ಬಂದು ಟೌನ್ ಸ್ಟೇಷನ್ ಹೋಗಿ FIR ಮಾಡಿಸ್ಬೇಕು ಅಂತಾರೆ. ಅದನ್ನು ಮುಂದೆ ಅಜ್ಜಿ ಹೋಗಿ ಹಿರಿಯರಾದಕ್ಕಂಥ ನಮ್ಮ ಕೇಶವರೆಡ್ಡಿ ಸಾಹೇಬರು, ನಮ್ಮ ತಂದೆ, ನಮ್ಮ ತಾತನ ಸಮಾನ ಅನ್ಸುತ್ತೆ ಅವ್ರು ಹೋಗಿ SP ಆಫೀಸಲ್ಲಿ ಬಂದ್ಬಿಟ್ಟು ನೀವು ಕಂಪ್ಲೇಂಟ್ ಮಾಡಬೇಕು ಅಂತೀರಾ? ಇಷ್ಟು ದೊಡ್ಡ ನೀವು ವೈಯಕ್ತಿಕ ದ್ವೇಷ ಏನಕ್ಕೆ ಸಾಧಿಸ್ತಾ ಇದ್ದೀರಿ? ಇಲ್ಲಿ ಮಾತಾಡ್ಬಿಟ್ಟು ಬೆಂಗಳೂರು ಹೋಗ್ತೀರಾ ಸ್ವಾಮಿ? ಚಿಕ್ಕಬಳ್ಳಾಪುರ ನಮ್ಮಂಥವ್ರು ಬದುಕ್ತಾ ಇದ್ದೀರಿ ಒಕ್ಕಲಿಗರು ಇಲ್ಲಿ. ನಾವು ಯಾಕೆ ಕಿತ್ತಾಡ್ಬೇಕು ಸ್ವಾಮಿ? ಯಾವುದೇ ಕಾರಣಕ್ಕೂ ನಮ್ಮ ಅಹಿಂದ ನಾಯಕ ಅಂತ ತಿರುಗಿ ನಾನು ಅಹಿಂದ ನನಗೂ ಬಂದ್ಬಿಟ್ಟಿದ್ದು. ನಮ್ಮ ಶಾಸಕರ ಬೆನ್ನಿಗೆ ನಮ್ಮ ಒಕ್ಕಲಿಗ ಸಂಘದಲ್ಲಿ ಇರ್ತಕ್ಕಂಥ ನಾವು ಸಾಮಾನ್ಯ ಕಾರ್ಯಕರ್ತ, ನಾವೇ ದೊಡ್ಡ ಲೀಡರ್ಗಳೇನಲ್ಲ, ನಾವು ಸಾಮಾನ್ಯ ಕಾರ್ಯಕರ್ತರು. ನಾವು ಅವ್ರಿಗೆ ಬೆಂಬಲ ನಿಂತ್ಕೊಳ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇಷ್ಟವಾಗಿರ್ತೀವಿ. ನಮ್ಮ ಶಾಸಕರನ್ನ ಯಾವುದೇ ಕಾರಣಕ್ಕೆ ಬಿಟ್ಕೊಡಲ್ಲ. ದಯಮಾಡಿ ನೀವು
ನಮ್ಮ ಕುಲಬಾಂಧವರಾಗಿರ್ತಕ್ಕಂಥ ಬೇರೆ ಪಕ್ಷದಲ್ಲಿರ್ತಕ್ಕಂಥ ತಾವುಗಳು ಈ ಬೆಂಕಿ ಹಚ್ಚೋ ಕೆಲಸ ಬಿಟ್ಬಿಟ್ಟು ನೆಟ್ಟಿಗೆ ನಿಮ್ಮ ಜೀವನ ಮಾಡ್ಕೊಂಡು ಆರಾಮಾಗಿ ನಿಮ್ಮ ಪಕ್ಷದ ಸಂಘಟನೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ನಮಸ್ಕಾರ. ಎಸ್ ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.